ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಂಗಾರದ ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ 10ನೇ ದಿನದ ಉತ್ಖನನದ ವೇಳೆ ಪ್ರಾಚ್ಯಾವಶೇಷದ ವಸ್ತುವೊಂದು ಪತ್ತೆಯಾಗಿದೆ. ಅಲ್ಲದೆ ಉತ್ಖನನ ಜಾಗದಲ್ಲೇ ಭಾರಿ ಬಿರುಕು ಮೂಡಿದ್ದು ಇನ್ನಿಲ್ಲದ ಆತಂಕ ಹುಟ್ಟಿಸಿದೆ. ಈ ಮಧ್ಯೆ ಲಕ್ಕುಂಡಿ ಸುತ್ತಮುತ್ತ ನಿಧಿಯ ಕನವರಿಕೆ ಶುರುವಾಗಿದೆ. ಗವಿಯ ಒಳಗಿರುವ ನಿಧಿಗೆ 7 ಹೆಡೆಯ ಹಾವು ಕಾವಲಿದೆ ಅನ್ನೋ ಗ್ರಾಮಸ್ಥರ ಮಾತು ಭಾರೀ ಕುತೂಹಲ ಕೆರಳಿಸಿದೆ. ನಿಧಿ ಲಕ್ಕುಂಡಿ ಮತ್ತು ಲಕ್ಕುಂಡಿ ಸುತ್ತಮುತ್ತಲ ಪ್ರದೇಶದಲ್ಲಿ ಈಗ ನಿಧಿ ಅನ್ನೋ ಶಬ್ದವೇ ಪ್ರತಿಧ್ವನಿಸ್ತಾ ಇದೆ. ಒಂದ್ ಕಡೆ ಬಂಗಾರದ ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಿದೆ. ಹತ್ತನೇ ದಿನದ ಉತ್ಖನನದ ವೇಳೆ ಸಿಕ್ತು ಅಪರೂಪದ ಪ್ರಾಚ್ಯಾವಶೇಷ. ಲಕ್ಕುಂಡಿಯಲ್ಲಿ ನಡೀತಿರೋ 10ನೇ ದಿನದ ಉತ್ಖನನದ ವೇಳೆ ಅಪರೂಪದ ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ಬ್ಲಾಕ್ ಬಿ ನಲ್ಲಿ ದೇವಕೋಷ್ಠದ ಮೇಲಿನ ಶಿಖರದ ಪ್ರಾಚ್ಯಾವಶೇಷ ಸಿಕ್ಕಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿದ್ದೀವಿ. ಇವತ್ತು ಬಿ ಬ್ಲಾಕ್ನಲ್ಲಿ ಇವತ್ತೊಂದು ಅಪರೂಪದ ಪುರಾತನವಾದಂಥ ಒಂದು ಶಿಲೆ ಪತ್ತೆಯಾಗಿದೆ. ಇದು ನೋಡ್ಬೋದು, ಇದು ಬಿ ಬ್ಲಾಕಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಇದೇ ಒಂದು ಭಾಗದಲ್ಲಿ ವಿಶೇಷವಾದಂಥ ಶಿಲೆ ಕೂಡ ಪತ್ತೆಯಾಗಿದೆ. ಅದನ್ನು ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಇದು ಒಂದು ಚಿಕ್ಕದಾದಂಥ ಪುರಾತನವಾದಂಥ ಅಪರೂಪದ ಒಂದು ಶಿಲೆ ಒಂದು ಪತ್ತೆಯಾಗಿದೆ. ಇದು ಕೂಡ ಒಂದು ರಾಜ ಮಹಾರಾಜರ ಕಾಲದ್ದು ಅಂತ ಹೇಳಲಾಗ್ತದೆ. ಇಲ್ಲಿ ಶಿಲೆಗಳ ಜೊತೆಗೆ ಬಂಗಾರದ ನಿಧಿ ಕೂಡ ಪತ್ತೆಯಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಈ ಮಧ್ಯೆ ಲಕ್ಕುಂಡಿ ಸಮೀಪ ಇರೋ ಬೆಟಗೇರಿಯ ನಿಧಿಯ ಕನವರಿಕೆ ಶುರುವಾಗಿದೆ. ಗವಿಯಲ್ಲಿರುವ ನಿಧಿಯನ್ನ ಕಾಯ್ತಿದೆ 7 ಹೆಡೆಯ ಹಾವು. ಇದು ಬೆಟಗೇರಿಯ ಮಲ್ಲರಾಯನ ಕಟ್ಟೆಯ ಆವರಣದಲ್ಲಿರೋ ಗುಹೆ. ಇದೇ ಗುಹೆಯಲ್ಲಿ ನಿಧಿ ಇದೆ. ಈ ನಿಧಿಯನ್ನ 7 ಹೆಡೆಯ ಸರ್ಪ ಕಾಯ್ತಿದೆಯಂತೆ. ನಿಧಿ ಕಾಯ್ತಿರೋ ಹಾವುಗಳು ನಾಗರ ಪಂಚಮಿ ಎಂದು ಹೊರಗೆ ಬರುತ್ತವೆ. ಹಾವು ಹೊರ ಬಂದಾಗ ಸಾಂಬ್ರಾಣಿ ವಾಸನೆ ಬರುತ್ತೆ ಅಂತಿದ್ದಾರೆ ಸ್ಥಳೀಯರು. ಇಳಿಬಾರ್ದು ಮಾಡಬಾರ ಅನ್ನೋ ಉದ್ದೇಶಕ್ಕೆ ಇದನ್ನ ಮುಚ್ಚಾರ್ರಿ. ಮುಚ್ಚಿದ್ರೂ ಅದು ಹಾವುಗಳು ಪಂಚಮಿ ಸುತ್ತ ಬರ್ತಾವ್ರಿ. ಬಂದ್ ಅಡ್ಡಾಡ್ ಹೋಗ್ತಾವು. ಯಾರು ಏನ್ ಮಾಡಂಗಿಲ್ಲ, ನಾವು ಅವಕ್ಕೆ ಏನು ಮಾಡೋದಿಲ್ಲ. ಬಂದ್ ಮಾತ್ರ ಹೋಗ್ತಾವ್ರಿ. ನಿಧಿ ಇರೋದಂತೂ ಗ್ಯಾರಂಟಿ ಐತ್ರಿ. ಇಲ್ಲಿ 7 ಅಡಿ ಸರ್ ಬರ್ತಿತ್ತು, ಹೆಂಗ್ ಗೊತ್ತಾಗ್ತದೆ? ಅದೇನೋ ಹೊರಗ್ ಬಂದ್ರ ಲೋಬಾನದ ವಾಸನೆ ಬರ್ತಿತ್ತಂತ್ರಿ. ಹೌದು, ನಮ್ಮ ಅಜ್ಜಾರ ಕಂಡಾರಂತ್ರಿ. ಆಮೇಲೆ ನಮ್ಮ ತಂದೆಯರಿಗೂ ಒಮ್ಮೆ ಕಂಡೈತಂತ್ರಿ. ಅದು ಇಲ್ಲಿಂದ ಗವಿ ಒಳಗೆ ಹೋಗಿ ಇಲ್ಲಿ 7 ಮಕ್ಕಳ ತಾಯ್ದ ಅದಕ್ಕೆ ಭೇಟಿ ಕೊಟ್ಟು ಹಿರಣ್ಣಜ್ಜಿಗೆ ಭೇಟಿ ಕೊಟ್ಟು ಹೊಳ್ಳಿ ವಾಪಸ್ ಗವಿ ಒಳಗೆ ಹೋಗುತ್ತಿತ್ತಂತ್ರಿ. ಅದು ಗವಿಯೊಳಗೆ 3 ಹೆಡೆಯ ಹಾವಿನ ಕಲ್ಲು, ಜೋಡಿ ನಾಗರ ಕಲ್ಲು ಪತ್ತೆಯಾಗಿವೆ. ಈ ಗವಿಯಿಂದ ಶಿವಾನಂದ ಮಠ, ಕರೆಮ್ಮನ ಕಲ್ಲ ದೇವಸ್ಥಾನಕ್ಕೆ ದಾರಿ ಇದೆಯಂತೆ. ಆದ್ರೆ ಹಲವು ವರ್ಷಗಳಿಂದ ಈ ಮಾರ್ಗವನ್ನ ಕಲ್ಲಿನಿಂದ ಮುಚ್ಚಲಾಗಿದೆಯಂತೆ. ಇದು ಒಂದು ಗುಹೆ ಇದೆ. ಈ ಗುಹೆ ಸುಮಾರು ಒಂದು ಏನು ಶಿವಾನಂದ ಮಠ ಮತ್ತು ಕರೆಮ್ಮನ ಕಲ್ಲ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಒಂದು ಗುಹೆ ಇದೆ ಅಂತನ್ನುವಂಥದ್ದು ಹೇಳ್ತಾರೆ. ಈಗ ಅದು ಮಕ್ಕಳು ಅವರು ಆಡ್ತಾರೆ, ಆಡುವ ಹಿನ್ನೆಲೆಯಲ್ಲಿ ಮಕ್ಕಳು ಎಲ್ಲ ಓಡಾಡ್ತಾರೆ. ಹೀಗಾಗಿ ಅದು ಇಲ್ಲಿ ಒಂದು ಕಲ್ಲು ಹಾಕಿ ಮುಚ್ಚಿದ್ದಾರೆ ಅಂತ ಅನ್ನೋದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇನ್ನು ಇದೇ ಬೆಟಗೇರಿಯಲ್ಲಿ ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳಿವೆ. ಈ ವೀರಗಲ್ಲುಗಳು ರಾಷ್ಟ್ರಕೂಟರ ಕಾಲದಲ್ಲಿ ಲಕ್ಕುಂಡಿ ವ್ಯಾಪ್ತಿಯಲ್ಲಿ ವೈರಿಗಳು ನಡೆಸಿದ ದಾಳಿ, ಯುದ್ಧದ ಭೀಕರತೆಯ ಇತಿಹಾಸ ಹೇಳ್ತಿವೆ. ಯುದ್ಧದಲ್ಲಿ ವೀರಮರಣ ಹೊಂದಿದವರನ್ನ ಅಪ್ಸರೆಯರು ವಾದ್ಯಮೇಳದೊಂದಿಗೆ ದೇವಲೋಕಕ್ಕೆ ಕರೆದುಕೊಂಡು ಹೋಗೋ ಅದ್ಭುತ ಶಿಲೆಗಳು ಇಲ್ಲಿವೆ. ರಾಷ್ಟ್ರಕೂಟರ ಕಾಲದ ಈ ವೀರಗಲ್ಲುಗಳು ಲಕ್ಷಣಗಳಂದ್ರೆ ಮೇಲಿನ ಪಟ್ಟಿಕೆಯಲ್ಲಿ ವೀರನನ್ನ ದೇವರ ರೂಪದಲ್ಲಿ ತೋರಿಸ್ತಕ್ಕಂಥದ್ದು. ಮುಂದೆ ಕಲ್ಯಾಣದ ಚಾಲುಕ್ಯರ ಕಾಲದಿಂದ ಈ ರೀತಿ ಇರೋದಿಲ್ಲ. ವೀರ ಮರಣ ಹೊಂದಿರತಕ್ಕಂಥ ವೀರ ದೇವರ ಸನ್ನಿಧಿಯಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿನೇ ರಾಷ್ಟ್ರಕೂಟರ ಕಾಲಾವಧಿಯ ವೀರಗಲ್ಲುಗಳನ್ನು ಮತ್ತು ವೀರ ಪರಂಪರೆಯನ್ನು ಅಧ್ಯಯನ ಮಾಡಲಿಕ್ಕೆ ತುಂಬಾ ಉಪಯುಕ್ತ ಆದಂಥ ವೀರಗಲ್ಲುಗಳು ಅಂತ ಹೇಳಿ ಹೇಳ್ಬೋದು. ಉತ್ಖನನ ಜಾಗದಲ್ಲಿ ಬಿರುಕು, ಕಾರ್ಮಿಕರಿಗೆ ಮಣ್ಣು ಕುಸಿಯುವ ಆತಂಕ. ಉತ್ಖನನ ಜಾಗದಲ್ಲಿ ಕಂಡಿರೋ ಇದೇ ಬಿರುಕುಗಳು ಆತಂಕ ಹುಟ್ಟಿಸಿವೆ. ಉತ್ಖನನ ನಡೀತಿರೋ 4 ಬಾಕ್ಸ್ಗಳ ಪೈಕಿ A1 ಬಾಕ್ಸ್ನಲ್ಲಿ ಬಿರುಕು ಕಂಡಿದೆ. ಯಾವುದೇ ಕ್ಷಣದಲ್ಲಿ ಮಣ್ಣು ಕುಸಿಯೋ ಆತಂಕ ಎದುರಾಗಿದೆ. ಬಿ ಬ್ಲಾಕ್ನಲ್ಲಿ ಬೃಹತ್ ಕಲ್ಲು, ಎ ಬ್ಲಾಕ್ನಲ್ಲಿ ಬಂಡೆಗಳ ರಾಶಿ ಇದೆ. ಹೀಗಾಗಿ ಮಣ್ಣಿನ ಜೊತೆ ಈ ಕಲ್ಲುಗಳು ಕುಸಿಯೋ ಆತಂಕದಲ್ಲೇ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಬಿರುಕು ಕಂಡ ಬೆನ್ನಲ್ಲೇ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಇನ್ನು ಮಾಜಿ ಸಚಿವ ಎಸ್ ಪಾಟೀಲ್ ಲಕ್ಕುಂಡಿಗೆ ಭೇಟಿ ನೀಡಿ ಉತ್ಖನನ ಜಾಗ ಪರಿಶೀಲನೆ ನಡೆಸಿದ್ರು. ಉತ್ಖನನಕ್ಕೆ ಯಂತ್ರಗಳನ್ನು ಬಳಸಬೇಕು, ಲಕ್ಕುಂಡಿ ಉತ್ಸವವನ್ನ ಮತ್ತೆ ಆರಂಭಿಸಬೇಕು ಅಂತ ಪಾಟೀಲ್ ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಂಗಾರದ ನಿಧಿ ವಾಪಸ್ ಮಾಡಿದ ಬಾಲಕನ ಕುಟುಂಬಕ್ಕೆ ಮತ್ತಷ್ಟು ಪರಿಹಾರ ನೀಡಬೇಕು ಅಂದಿದ್ದಾರೆ. ಈಗ ಪ್ರಾಮಾಣಿಕತೆಯಿಂದ ನಿಧಿ ಕೊಟ್ಟಂತ ಕುಟುಂಬಕ್ಕೆ ಎಷ್ಟು ಕೊಟ್ಟರು ಕಡಿಮೆ ಸರ್ಕಾರದಿಂದ ಇನ್ನೂ ಕೊಡಬೇಕಾದ್ದೆಲ್ಲ ಕೊಡಬೇಕು. ಬರೀ 5 ಲಕ್ಷ ಮನಿ ಆಗೋದಲ್ಲ, ಇನ್ನಿಷ್ಟು ಕೊಡಬೇಕು ಅಂತ ಹೇಳಿ ನಿಧಿಯ ಕುತೂಹಲದ ನಡುವೆ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಿದೆ. ಈ ಮಧ್ಯೆ ಲಕ್ಕುಂಡಿ ಸುತ್ತಮುತ್ತಲ ಪ್ರದೇಶದಲ್ಲೂ ನಿಧಿಯ ಕನವರಿಕೆ ಜೋರಾಗಿದೆ. ಸಂಜೀವ್ ಪಾಂಡ್ರೆ, TV9 ಗದಗ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.